ಪ್ರಾಣೇಶ್ವರ ಪ್ರಾಣೇಶ್ವರಿ ಹಬ್ಬ ಇದು ಸಲಾಪದಲ್ಲಿ ಮೆರವ ಅರಳಿದ ಚೆಲುವೆ ಬಾ ಕಾದಿದೆ ಬಾ ಮಧುವನಿರುವ ಭ್ರಮರ ಪರಾಗದ ಮದುವೆ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತ ಬಾ ಚೆಲುವೆ ಪರಾಗದ ಮದುವೆ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತ ಬಾ ಚೆಲುವೆ ಪರಾಗದ ಮದುವೆ ಕುಡಿನೋಟದಲ್ಲಿ ನಲ್ಲನ ಮನಸೊಳಗೆ ಕಣ್ಣೋಟಕ್ಕೆ ಮನ ಸೋತಿಗನೆ ಕುಡಿನೋಟದಲ್ಲಿ ನಲ್ಲನ ಮನಸೊಳಗೆ ಕಣ್ಣೋಟಕ್ಕೆ ಮನ ಸೋತಿಗನೆ ತಾಪವ ನೀಗಿಸು ಬಾಲಲನೆ ತಾಪವ ನೀಗಿಸು ಬಾಲಲನೆ ಇನಿಯನ ಮನದಲ್ಲಿ ಅನುದಿನ ಬೆಳಗುತ್ತ ಇನಿಯನ ಮನದಲ್ಲಿ ಅನುದಿನ ಬೆಳಗುತ್ತ ಬಾ ಚೆಲುವೆ ಪರಾಗದ ಮದುವೆ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತ ಬಾ ಚೆಲುವೆ ಪರಾಗದ ಮದುವೆ
ಪ್ರಾಣೇಶ್ವರಿ, ನಾವು ನಮ್ಮ ಹೃದಯಾದಿ ದೇವರ ದರ್ಶನಕ್ಕಾಗಿ 4 ದಿನಗಳಲ್ಲೂ ಹಂಬಲಿಸಿದ್ದೀವಿ. ಸ್ವಾಮಿ, ಅದು ಈ ದಿನ ಲಭಿಸಿತು. ಪ್ರಾಣೇಶ್ವರಿ, ನಿನ್ನ ದೇವರ ದರ್ಶನವನ್ನು ಹೊಂದಿದಾಯಿತು. ಅವರ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನೂ ಸಿದ್ಧಪಡಿಸಿರುವುದು. ಪ್ರಾಣೇಶ್ವರ, ನಮ್ಮ ಸರ್ವಸ್ವ ನಿಮ್ಮದಾಗಿರುವಾಗ ಇನ್ನು ನಮ್ಮದಾಗಿ ಏನು ಉಳಿದಿದೆ? ಪ್ರಾಣೇಶ್ವರ, ಅದೇನು ಸ್ವಾಮಿ? ಎಂತ ಸೌಂದರ್ಯ, ಎಂತ ಚಾತುರ್ಯ, ನಡೆಯಂತ ಗಾಂಭೀರ್ಯ, ಎಂತ ಸೌಂದರ್ಯ, ನಡೆಯಂತ ಚಾತುರ್ಯ. ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ. ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ. ಪ್ರಣಯದ ಪ್ರೇಯಸಿ ನೀವಾಗಿ ನನ್ನಿ ಬಾಳಿಗೆ ಬೆಳಕಾಗೆ. ಪ್ರಣಯದ ಪ್ರೇಯಸಿ ನೀವಾಗಿ ನನ್ನಿ ಬಾಳಿಗೆ ಬೆಳಕಾಗೆ. ಬೆಳಗಿದ ಬಾಳಿನ ಬದಿಯಾಗಿ, ಬಾಳಿಗೆ ಬಾಳಿನ ಬದಿಯಾಗಿ. ಎಂತ ಸೌಂದರ್ಯ, ನುಡಿಯಂತ ಚಾತುರ್ಯ, ನಡೆಯಂತ ಸೌಂದರ್ಯ, ಎಂತ ಸೌಂದರ್ಯ. ನಾನು ಅದನ್ನು ಚೆನ್ನಾಗಿ ಬಲ್ಲೆ. ಪ್ರತಿದಿನ ಪ್ರತಿ ಕ್ಷಣ ನಿಮ್ಮ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ವಸಂತ ಕಾಲದಲ್ಲಿ ತನ್ನ ಬಳ್ಳಿಯಿಂದ ಈ ಜಗತ್ತನ್ನೇ ನಲಿಸುವುದು. ಅದೇ ರೀತಿ ಸರ್ವ ಸಾಕ್ಷಿಯಾದ ಸೂರ್ಯ ದೇವನು ತನ್ನ ಹೊಸದಾದ ಕಿರಣದಿಂದ ಈ ಪ್ರಪಂಚವನ್ನೇ ಬೆಳಗಿಸುವುದು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ಆನಂದವು ಪ್ರೇಮದ ಬೀಜ, ಪ್ರೇಮದ ಜೀವ. ಉದಯೇಶ್ವರಿ, ನಿನ್ನೆಯ ದಿನ ತೀವ್ರ ಶೋಕದಿಂದ ದಗ್ಧರಾಗಿದ್ದವು. ಆದರೆ ಈ ದಿನ ಪುನಃ ಸಮ್ಮಿಳಿತವಾಗುವುದು. ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಳು ನಿರಾಕರಿಸುವಳೆ. ಪ್ರೇಮದ ವಿಷಯದಲ್ಲಿ ನೀನು ಪಂಡಿತನು ಪ್ರಾಣೇಶ್ವರ.
ನಾವೇ ನಮ್ಮ ಕೈಯಾರೆ ಹಾಯ್ದು ಕಟ್ಟಿರುವ ಈ ಪುಷ್ಪಮಾಲಿಂದ ನಾವು 4 ಜನರಲ್ಲಿ ಭಕ್ತರಲ್ಲಿ ಪ್ರಸನ್ನರಾಗಿದೆ ಸ್ವಾಮಿ. ಪ್ರಾಣೇಶ್ವರ ಮನಸ್ಸು ನಗಬಾರದೆ ಮನಸೋತೇನು ಅಲ್ಲಿ ನೋಡಿ ಸ್ವಾಮಿ. ನಗಬಾರದೆ ಅನಂತ ಸುಂದರಿ ವಿನೋದವ ತೋರಿ ನಾವಾಡುವ ಬಾರೆ ನಯನ ಮನೋಹರಿ ನವ ಗುಣವಂತೆ ಅನಂತ
ಸುಂದರಿ ವಿನೋದವ ತೋರಿ ಅನಂತ ಸುಂದರಿ ವಿನೋದವ ತೋರಿ ನಾವಾಡುವ ಬಾರೇ ಮನದಿನೆಯಲ್ಲೇ ಮನದಿನೆಯಲ್ಲೇ ವಿನಯದೊಳು ಜೊತೆ ಸೇರಿ ವಿನಯದೊಳು ಜೊತೆ ಸೇರಿ ನಾವಾಡುವ ಬಾರೇ ಮನದಿನೆಯಲ್ಲೇ ಮನದಿನೆಯಲ್ಲೇ ವಿನಯದೊಳು ವಿನಯದೊಳು ಜೊತೆ ಸೇರಿ ನಾವಾಡುವ ಬಾರೇ ನಯನ ಮನೋಹರ ನವಗುಣವಂತ ನಯನ ಮನೋಹರ ನವಗುಣವಂತ ಅನಂತ ಸುಂದರ ಲಾವಣ್ಯ ತೋರಿ ಅನಂತ ಸುಂದರ ಲಾವಣ್ಯ ತೋರಿ ನಾವಾಡುವ ಬಾರ ಮನದಿನೆಯಲ್ಲ ಮನದಿನೆಯಲ್ಲ ಉತ್ತರ ಪ್ರಾಣೇಶ್ವರ ದೇವರು ಪ್ರಸನ್ನನಾಗಿ ನಿಮ್ಮ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವನು. ಆದರೆ ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಿದ್ದರಿಂದ ನಿಮ್ಮ ಪ್ರೇರಾರೋಹಣೆಯನ್ನು ಸ್ವೀಕರಿಸ ಸಾಧ್ಯವಿಲ್ಲ ಉತ್ತರ ಪ್ರಾಣೇಶ್ವರ ಪ್ರಾಣೇಶ್ವರಿ. ಇದೇನು ಇಂತಹ ಮುಖಭಂಗಿ? ನಮ್ಮಿಂದ ಏನಾದರೂ ಅಪರಾಧವಾಯಿತು ಸ್ವಾಮಿ? ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನಿಮ್ಮ ಸಂಗಡ ನಾವರನ್ನು ಕರೆದುಕೊಂಡು ಹೋಗಿ. ನಿಮ್ಮ ತಂದೆ ವಿವಾಹ ಕಾಲದಲ್ಲಿ ಬಲರಾಮ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ. ಈಗ ನಾವು ನಿಮ್ಗೆ ಸಹಾಯಕರಾಗಬೇಕಿದೆಯಾ? ನಾನು ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ಬಂದರು. ನನ್ನನ್ನು ತಡೆಯಬೇಡಿ, ನಗುಮುಖದಿಂದ ನೀವೆಲ್ಲರೂ ಕಳಿಸಿಕೊಡಬಲ್ಲಿರಾ? ಪ್ರಾಣೇಶ್ವರಿ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರ ಕಾಲದಲ್ಲಿ ಬಲರಾಮರೊಡನೆ ಯುದ್ಧ ಮಾಡುವಾಗ ದೇವರು ಸಹಾಯ ಮಾಡಿದ್ದರಂತೆ. ಈಗ ನಾವೆಲ್ಲರೂ ನಿಮಗೆ ಸಹಾಯಕರಾಗ. ಆ ದಿನ ತಾಯಿಯು ಅಸ್ತ್ರಧಾರಣೆ ಇಲ್ಲದೆ ಯುದ್ಧವನ್ನು ಮಾಡಬೇಕಾಗಿ ಬಂದಿತ್ತು. ಆದರೆ ಸ್ತ್ರೀಯರಿಗೆ ಯುದ್ಧ ರಂಗವು ಉಚಿತವಾದ ಸ್ಥಾನವಲ್ಲ. ಇದು ಸ್ವಾಮಿ, ಯುದ್ಧಕ್ಕಾಗಿ ಹೊಸ ಬಿಲ್ಲು ಬಾಣಗಳನ್ನು ತನ್ನಂತದೆ. ಒಂದು ಬಾರಿ ನಾವು ಹೆದರಿಸಿ ನೋಡಲೇನು? ವಸಂತ ನಾಗಮಕ್ಕೆ ಕೋಗಿಲ ಗಾಯನವು ಕೋಗಿಲ ಗಾಯನಕ್ಕೆ ವಸಂತ ನಾಗಮವು ನೀವೇ ವಸಂತ ನಾನೇ ಕೋಗಿಲೆ ನಾನೇ ವಸಂತ ನೀವೇ ಕೋಗಿಲೆ ಲಾ 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 ಲಾ. ವಸಂತ ನಾಗಮ್ಮಕ್ಕೆ ಕೋಗಿಲ ಗಾಯನವು ಕೋಗಿಲ ಗಾಯನಕ್ಕೆ ವಸಂತ ನಾಗಮವು ನೀವು ವಸಂತ ನಾನೇ ಕೋಗಿಲೆ ನಾನೇ ವಸಂತ ನೀವೇ ಕೋಗಿಲೆ ಲಾ 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 ಲಾ. ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಧುಮುಕಿ ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಧುಮುಕಿ ಜಲಕನ್ಯೆ ರೂಪದಲ್ಲಿ ನೀ ಬಂದರೆ ಆರೋಹಣ ಅವರೋಹಣ ಆಲಾಪನೆಯಾಗಿ ಆರೋಹಣ ಅವರೋಹಣ ಆಲಾಪನೆಯಾಗಿ ವಿಶ್ವಸರ ಸಂಗೀತ ನಾದ ಮಧುರವಾಗಿ ವಿಶ್ವಸರ ಸಂಗೀತ ನಾದ ಮಧುರವಾಗಿ ಬಂದರೆ ಭಾವಾಂತರಂಗವಾಗಿ ವಸಂತ ನಾಗಮಕ್ಕೆ ಕೋಗಿಲ ಗಾಯನವು ಕೋಗಿಲ ಗಾಯನಕ್ಕೆ ವಸಂತ ನಾಗಮವು
ವಸಂತ ನಾನೇ ಕೋಗಿಲೆ ನಾನೇ ವಸಂತ ನೀವೇ ಕೋಗಿಲೆ ಲಾ 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 ಲಾ. ಈ ಕೋಮಲವಾದ ಅಸ್ತ್ರಗಳಿಗೆ ಯೋಗ್ಯವಾದ ಕಾರ್ಯವಿರಲ್ಲ. ಅನಂತರ ಅನಂತರ ಲಕ್ಷ್ಮಿ ನಿಮ್ಮ ಸಖಿಯರು ತಿರುತ್ತಂದ ಹೂಗಳನ್ನು ಎದೆಗೇರಿಸ್ತೀರಿ. ರೂಪಗೊಂಡರತಿ ಚಂಚಲ ಕಟಾಕ್ಷ ಬಾಣಗಳು ನೋಡ್ರಿ ಮನ್ಮನ್ಸಾಗ್ರಿ. ನಿಮ್ಮಗಳ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡಿ. ನೇತ್ರೆ ಋತ ಗೋಪವೇ ಆನಂದವ ಬೀರೆ ನಾಂ ಬೇಡುವೆ ರಾಜ ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮ ಕೆಂಪಾಗಲಿ ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮ ಕೆಂಪಾಗಲಿ ರಾಜ ನೇತ್ರೆ ಋತ ಗೋಪವೇ ಆನಂದವ ಬೀರೆ ನಾಂ ಬೇಡುವೆ ಬಾಮಿನಿ ಕೋಪ ಸಾಕಿಂತು ರೂಪ ಬಾಮಿನಿ ಕೋಪ ಸಾಕಿಂತು ರೂಪ ಕಾರುಣ್ಯ ಸಂಪನ್ನ ಲಾವಣ್ಯ ವೀರ ಕಾರುಣ್ಯ ಸಂಪನ್ನ ಲಾವಣ್ಯ ವೀರ ವೀರ ಸತಿ ರೂಪ ಸತಿ ವೀರ ಸತಿ ರೂಪ ಸತಿ ಅಂತಿಗ ರಾರಾಜಿಸೆ ನೀರಾಜ ಗೋಪವೇ ಆನಂದವ ಬೀರೆ ನಾಂ ಬೇಡುವೆ ಇದು ಉಪಾಸ್ಯದ ಸಮಯವಲ್ಲ, ಘೋರ ಯುದ್ಧವು ಬಂದೊದಗಿದೆ. ನೀವು ಇನ್ನೂ ನಗುತ್ತಿರುವೆ. ಹಾಗಲ್ಲೇ ಪ್ರಾಣೇಶ್ವರ, ನಾನು ನಿಜವೇ ಹೇಳುವೆನು. ಇದುವರೆಗೂ ಹಾಸ್ಯಮಯಿಯಾದ ಗಾನಶೀಲೆಯಾದ ಉತ್ತರ ನೋಡಿದೆ. ಈಗ ವೀರಾಂಗನೆಯಾದ ವೀರಪತ್ನಿಯಾದ ಉತ್ತರ ನೋಡುವೆ. ಓಂ ತರುಣವೀರ, ಯುದ್ಧವು ಕ್ಷತ್ರಿಯನ ಧರ್ಮ, ನಿನ್ನ ಧರ್ಮವನ್ನು ಪಾಲನೆ ಮಾಡು. ಹಾಗಾದರೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದ್ರು ಅಳುವುದಿಲ್ಲವೆಂದು ಹೇಳಿ. ಅಳುವುದಿಲ್ಲ ಸ್ವಾಮಿ, ನಿಮ್ಮ ಆಜ್ಞೆ ವಿರುದ್ಧವಾಗಿ ಒಂದು ತೊಟ್ಟು ಕಣ್ಣೀರು ಭೂಮಿದರು. ನಮ್ಮ ಕೈಯಾರೆ ನಮ್ಮ ಕಣ್ಣುಗಳನ್ನು ಕಿತ್ತು ತಮ್ಮ ಪಾದದಡಿಗೆ ಸಮರ್ಪಿಸಿ. ಉತ್ತರಿಯು ವೀರಸತಿ, ಪತಿಯಾಜ್ಞೆ ತಿಳಿಯ ದೇವರಾಜ್ಞೆ. ಹಾಗಾದರೆ ನಾನು ನೋಡುತ್ತಿರುವುದೇನು? ಏನು ಸ್ವಾಮಿ? ಈಶ್ವರ ಸ್ವರ್ಣದ ಪತ್ತಲಿಯಲ್ಲಿ ಸಾರೀಶದ ಮಾಧುರ್ಯ, ಸ್ವರ್ಗದ ಸಾರೀಶದ ಮಾಧುರ್ಯ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ. ಈಗ ಸಂಸಾರದ ದುಃಖದ ಮಧ್ಯೆ ಆನಂದವನ್ನು ಕೇಳಿ ಧನ್ಯ ಉತ್ತರ ಶಶಿರೇಖಾ ಧನ್ಯ. ನೀವು ಆರ್ಯ ವರ್ತಮಾನದಲ್ಲಿ ನಾರಿರತ್ತರು. ಪ್ರಾಣೇಶ್ವರ ಸಮಾಧಾನರಾಗಿ, ನೀವೇನು ಸಾಮಾನ್ಯರೇ, ನೀವು ಕ್ಷತ್ರಿಯ ರತ್ನ. ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತಲ್ಲವೇ? ಹಾಗಾದರೆ ನಿಮಗೆ ಯಾವ ಗೌರವವೂ ಇಲ್ಲವೇ? ಇರುವುದು ಸ್ವಾಮಿ. ಈ ದಿನ ಎಷ್ಟೊಂದು ಮಹಿಳೆಯರು, ಈ ದಿನ ಎಷ್ಟೊಂದು ಸ್ತ್ರೀಯ ಮಹಿಳೆಯರು ತನ್ನ ಹೃದಯ ದುಃಖ ವೇಗವನ್ನು ಅಡಗಿಸಿಟ್ಟುಕೊಂಡು ಭೂಮಿಗೆ ಕಣ್ಣೀರೆರಗದೆ ಸಾಹಸ ಮುಖಿಯರಾಗಿ
ತನ್ನ ಪತಿ ಪುತ್ರರನ್ನು ಬೀಳ್ಕೊಂಡಿರುವರು, ಅವರಿಗೆ ಯಾವ ಗೌರವ ಇಲ್ಲವೇ? ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಕಾದಾಡುತ್ತಾ ಸ್ವಾಮಿ ಮಡೆದಾಗ ಆತನ ಗೌರವದಿಂದ ದರ್ಪತಳಾಗದ ಮಡದಿ ಯಾರು? ಶತ್ರು ಮಧ್ಯದಲ್ಲಿ ಪುತ್ತನ ಸಾಸುವುದನ್ನು ಕೇಳಿ ಆನಂದ ಬಾಷ್ಪನ ಸುರಿಸಿದ ಮಾತ್ಯಾರು? ಪುರುಷನ ಗೌರವೇ ನಾರಿ ಗೌರವ, ಅದೇ ಅವಳ ಜೀವನ ಸರ್ವಸ್ವಲ್ಲವೇ? ಪ್ರೇಮದಿ ಕರೆಯುವೆನಲಿಯುತ ನಗುತ್ತ ಬಾರೇ ಪ್ರೇಯಸಿ, ಹರುಷದಿ ನಲಿಯುತ ಸರಸವನಾಡು ಬಾರೇ ಪ್ರೇಯಸಿ. ಪ್ರೇಮದಿ ಕರೆಯುತ್ತ ನಲಿಯುತ ನಗುತ್ತ ಬಾರೇ ಪ್ರೇಯಸಿ, ಹರುಷದಿ ನಲಿಯುತ ಸರಸವನಾಡುತ್ತ ಬಾರೇ ರೂಪಸಿ, ಬಾರೇ ಪ್ರೇಯಸಿ. ದೂರ ದೂರ ಇನ್ನೇಕೆ ಸನಿಯಕ್ಕೆ ಬಾರೇ ನಾಕೆ, ದೂರ ದೂರ ಇನ್ನೇಕೆ ಸನಿಯಕ್ಕೆ ಬಾರೇ ನನ್ನಾಕೆ. ಇನ್ನು ಚಿಂತೆ ನಿನಗೇಕೆ, ತೀರಿಸುವೆ ಬಾ ನಿಮ್ಮ ಬಯಕೆ. ಬಾರೆ ಬಾರೆ ಬಾಗಳತಿ ಹೃದಯದ ಒಡತಿ, ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೇ ಪ್ರೇಯಸಿ, ಹರುಷದಿ ನಲಿಯುತ್ತ ಸರಸವನಾಡುತ್ತ ಬಾರೇ ರೂಪಸಿ, ಬಾರೇ ಊರ್ವಶಿ. ಉತ್ತರ ಶಿಶಿರೇಖ, ನೀವು ಹಾಕಿದ ಈ ಹೂಮಾಲೆಯಿಂದ ಭೂಷಿತನಾಗಿ ನಾನು ಯುದ್ಧರಂಗದಲ್ಲಿ ಬೆಳಗುವೆನು, ನನಗಿನ್ಯಾವ ಭಯವೂ ಇಲ್ಲ. ಪ್ರಾಣೇಶ್ವರ, ಯುದ್ಧದಲ್ಲಿ ಜಯಶಾಲೆಗೆ ಎಂದಿರುವುದು ಸ್ವಾಮಿ. ಪ್ರಾಣೇಶ್ವರಿ, ನಾನು ಪ್ರೇಮದ ಪೂಜಾರಿ, ಪ್ರಾಣೇಶ್ವರಿ, ಇತ್ತ ನೋಡಿ ಪ್ರಿಯಾ, ಪ್ರಿಯಾ ಪ್ರೇಮದ ಪೂಜಾರಿ, ಪ್ರಾಣೇಶ್ವರಿ, ಇನ್ನು ವೇಳೆ ಆಯ್ತು, ಅಂತಪುರಕ್ಕೆ ಹೋಗೋಣ ಸ್ವಾಮಿ. ಬನ್ನಿ ಎಲ್ಲರೂ ಹೋಗೋಣ.
ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನೇ ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ವೀರರನ್ನು ಸಾರಿ ನನಗೆ ತೋರಿಸು ಪರಮಾತ್ಮ. ವಿಜಯ ಜವದಳ್ಳಿ ಕಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ವಿಜಯ ಜವದಳ್ಳಿ ಕಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ. ಮಹಾಭೀಕರ ಜಯ ಧ್ವನಿ ಬರ ಸಹಸ್ರ ಕೃಪಾಣು ಭಯಂಕರ. ಮಹಾಭೀಕರ ಜಯ ಧ್ವನಿ ಬರ ಸಹಸ್ರ ಕೃಪಾಣು ಭಯಂಕರ. ಮಹಾಗಾರಿ ಭಟ ಸಮಗ್ರಾಂತ ವಿಜಯ. ಮಹಾರಥಿ ಬಹು ಪದಾತಿ ಬರಿರುತ ಮಹಾಸಾರಿ ಬಡ ಸಮಗ್ರಾಂತ ವಿಜಯ ವಿಜಯ. ಜವದಳ್ಳಿ ಕಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಹೈತ ನಿರಾಯುತ ದುರ್ಗ ಜನ ಸಹಿತ ಯುವವ ಮುದಿತ. ಹೈತ ನಿರಾಯುತ ದುರ್ಗ ಜನ ಸಹಿತ ಯುವವ ಮುದಿತ. ಮಹಾಮಿಲಿಗಿಲ ಕೃಪ ಭರಿತ ಕುರು ವಿಷಯ ಹರಿ ಕಲಿತ. ಕೃಪ ಭರಿತ ಕುರು ವಿಷಯ ಹರಿ ಕಲಿತ. ಕೃಪ ಭರಿತ ಕುರು ವಿಷಯ ಪರಿ ಕಲಿತ. ವಿಜಯ ಜವದಳ್ಳಿ ಕಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ. ಅರ್ಜುನ, ಅತ್ತ ನೋಡು, ಕೌರವರ ಚರದಂಗ ಬಲದ ಸಮೇತರಾಗಿ ಪ್ರಚಂಡ ಚಂಡಮಾರುತದಂತೆ ಉಲ್ಮಿತವಾಗಿ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾತ, ಕೌರವೇಶ್ವರನಿಗೆ ತನ್ನ ಪ್ರಿಯನಾದ ಕರ್ಣ ದುಶ್ಯಾಸನೊಡನೆ ಅಶ್ವಾರೂಢನಾಗಿ ಸೈನ್ಯ ರಚನೆ ಪರಿಶೀಲಿಸುತ್ತಿರುವನು. ಇತ್ತ ನೋಡು, ಅವರ ಹಿಂದೆ ಸಿಂಧುರಾಜನಾದ ಶಕುನಿ ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವತ್ಥದ ರಥದಲ್ಲಿ ಕುಳಿತಿರುವನೇ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ದುರ್ಯೋಧನ ಮಕ್ಕಳು ಇರುವವರು. ಅವರ ಧನುಧಾರಿಯಾಗಿ ವಲ್ಕಲಿತಾಧಾರಿಯಾಗಿ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಅತ್ತ ನೋಡು ಪಾತ, ಸ್ವರ್ಣಮಯವಾದ ಅಷ್ಟಾಶ್ವತ ಶೋಭಿತರಾಗಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಧಿಪತಿ ಭೀಷ್ಮನು. ನೆರಗುವುದಿಲ್ಲ ತುಂಬಿದ ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದನ್ನು ನೋಡು. ಆತನು ನಿನ್ನ ಪಿತಾಮಹನು. ಆತನು ಒಂದು ಸಾರಿ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ನಮಸ್ಕರಿಸು. ಆಜ್ಞೆ ಮಾಧವ. ಭೀಷ್ಮನ್, ಗುರುಪಿತಾಮಹ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಇದೋ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು.
ಇದೆಂತಹ ವಾಸುದೇವ, ನನ್ನ ಜೀವನದಲ್ಲಿ ಎಂಥ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೂ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಜನಾರ್ದನ 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 ಮಾಧವ ಮಾಧವ ಪರಮಾತ್ಮ, ಜನಾರ್ದನ ಹರಿ तीनों दारी ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೇನು ನಾ ಬೇಡುವೇನು ಸಾಧಿಸಲೆಂತು ಹರಿ ಯುದ್ಧವನು ಸಾಧಿಸಲೆಂತು ಹರಿ ಯುದ್ಧವನು ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೆ ಕೊಲ್ಲಲಾರೆನು ಬಂದು ಬಾಂಧವರನು ಕೊಲ್ಲಲಾರೆನು ಬಂದು ಬಾಂಧವರನು ಕೊಲ್ಲಲಾರೆನು ಗುರು ಹಿರಿಯರನು ಕೊಲ್ಲಲಾರೆನು ಗುರು ಹಿರಿಯರನು ಕೈಲಿಡಿದ ಗಾಂಡೀವ ಜಾರಿತು ಕೈಲಿಡಿದ ಗಾಂಡೀವ ಜಾರಿತು ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೇನು ಜನಾರ್ದನ 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 ಪ್ರಮಾತ್ ಹೇಗೆ ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿ ಧಾರಣ ಜ್ವಾಲೆ, ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆಯೇ ಮುಖವು ಬಾಡಿರುವುದು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ, ನಾಲಿಗೆಯು ಒಣಗುತ್ತಿರುವುದು, ಕೈಲಿದ್ದ ಗಾಂಡೀವವು ಕಳಚಿತು. ಕೃಷ್ಣ, ನಾನು ನೋಡುತ್ತಿರುವುದು ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಮಿತ್ರರು, ಜ್ಞಾತಿಗಳು. ಇವರೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ. ರಾಜ್ಯದ ಮೇಲಿನ ಆಸೆಗಾಗಿ ನಾನು ಈ ಜ್ಞಾತಿವದೆಗೆ ಕೈಯಾಕಲಾರೆನು. ರಥವನ್ನು ಹಿಂದಿರುಗಿಸುವ ಮಿತ್ರ, ನನಗೆ ಯುದ್ಧವೂ ಬೇಡ. ಅರ್ಜುನ, ಏನು ಇಂತಹ ವಿಶ್ವಮಾಸಾರದಲ್ಲಿ ಇಂತಹ ಕಲ್ಮಶವು ಹೇಗೆ ಹುಟ್ಟಿತು ನಿನ್ನಲ್ಲಿ? ಕ್ಷತ್ರಿಯ ವೀರನಾಗಿ ಅನರ್ಘಿಯಂತೆ ವರ್ತಿಸಿವೆಯಾ? ತೆರೆದ ಬಾರಿಗೆಯನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ, ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಕಥಂ ಭೀಷ್ಮಂ
ಮಹಾಶಂಖ್ಯ ದ್ರೋಣಂಚ ಮಧುಸೂದನ ಕಥಂ ಭೀಷ್ಮಂ ದ್ರೋಣಂಚ ಸಂಖ್ಯ ಮಧುಸೂದನ ಪ್ರತಿಯೋಸ್ಸಾಮಿ ಪೂಜಾರ ವರಿಸೂದನ ಪರಮಾತ್ಮ, ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜಾ ಪಿತಾಮಹನು. ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜ್ಯರಾದ ಇವರ ಮೇಲೆ ಬಾಣವನ್ನು ತೊಡುವುದೇ. ಗುರು ವಲೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲಾರೆನು. ಸ್ವಜನವಧೆಯು ನನಗೆ ಸಮ್ಮತವಲ್ಲ. ಯಾರನ್ನು ಯಾರು ವಧಿಸುವುದು ಪಾರ್ಥ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದುವಾದ ಬಟ್ಟೆಯನ್ನು ಬಿಸುಟ್ಟಿ ಹೊಸ ಬಟ್ಟೆ ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೆ ದೇಹವನ್ನು ಆಶ್ರಯಿಸುವಂತೆ ಮರಣವು ದೇಹಕ್ಕೆ ನಾಶ, ಅವಿನಾಶಿಯಾದ ಆತ್ಮದ ಅವತಾರವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಮೊದಲಂತ ಪ್ರಾಪ್ತವಾದಂತೆ ಮಾನವನಿಗೆ ದೇಹಾಂತರೂಪಿಯು ಪ್ರಾಪ್ತವಾಗುವುದು. ಪಂಡಿತನು ಪಂಡಿತನಾದ ಮೇಲೆ ಅದರ ಸಲುವಾಗಿ ಚಿಂತಿಸುವುದಿಲ್ಲ. ಭೀಷ್ಮ ದ್ರೋಣರು, ನೀನು ನಾನು ಕೂಡ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವು, ಮುಂದೆಯೂ ಜನಿಸುವು. ಜನ್ಮ ವೃತ್ತಿಗಳು ಆತ್ಮದ ಅವಸರದ ಅನಂತ ಪ್ರವಾಸದ ಎರಡು ಹಂತಗಳು. ಹುಟ್ಟಿದವನಿಗೆ ಮರಣವು, ಮೃತ್ಯುವಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಇದ್ದವು ಕ್ಷತ್ರಿಯ ಧರ್ಮ. ಆ ಧರ್ಮವನ್ನು ನೀನು ಪಾಲನೆ ಮಾಡೋ ಅರ್ಜುನ. ಪರಮಾತ್ಮ, ರೂಢಿಯೋಳು ನಾನು ಕೆಡ ಬಯಸಲಾರೆ, ರೂಢಿಯೋಳು ನಾನು ಕೆಡ ಬಯಸಲಾರೆ, ಮಾಧವ ಬೇಡಿಕೊಂಬೆ ದೇವ ಮಾಧವ. ಗಡದಿಂದ ಶರವ ಬೇಗ ನೋಡು ಪಾತ. ಪರಮಾತ್ಮ, ಗಡದಿಂದ ಶರವ ಬೇಗ ನೋಡು ಪಾತ, ಓಡು ನೋಡು ಪಾರ್ಥ, ಎಡಿತನವಿದೇಕೆ ನೋಡು ನೋಡು ಪಾರ್ಥ. ಗುರುವು ಬಾಂಧವರ ವಧಿಸಲಾರೆ ದೇವ, ಗುರುವು ಬಾಂಧವರ ವಧಿಸಲಾರೆ ದೇವ, ನರಕ ಭಾಗಿಯಾಗಿ ಪರಮಾತ್ಮ, ನರಕ ಭಾಗಿಯಾಗಿ ತರಳಲಾರೆ ದೇವ ಬೇಡ ಮಾಧವ, ಬೇಡಿಕೊಂಬೆ ದೇವ ಬೇಡ ಮಾಧವ. ಸುಷ್ಟ ಶಿಕ್ಷನಾನು ಶಿಷ್ಟ ರಕ್ಷನಾನು ಅತ ಪರಮಾತ್ಮ, ದುಷ್ಟ ಶಿಕ್ಷನಾನು ಸೃಷ್ಟಿಕರ್ತ ನಾನು, ಸೃಷ್ಟಿಕರ್ತ ನಾನು. ಸೃಷ್ಟಿಕರ್ತ ನಾನು, ವಿಷ್ಣುವಿಂದ ನೋಡು 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 ಪಾರ್ಥ, ಎಡಿತನವಿದೇಕೆ ನೋಡು ನೋಡು ಪಾರ್ಥ. ಕರದಿ ಗಾಂಡಿವಿಯ ಧರಿಸಲಾರೆ ದೇವ, ಕರ
ಭಾರತಿ ಗಾಂಧಿವಿಯ ಧರಿಸಲಾರೆ ದೇವ ಮರಳು ಮಾತಿಂದೇಕೆ ಮರಳು ಮಾತಿಂದೇಕೆ ಕರವ ಮುಗಿವೆ ದೇವ ಬೇಡ ಮಾಧವ ಬೇಡಿಕೊಂಡೆ ದೇವ ಬೇಡ ಮಾಧವ ಆದಿಯಲ್ಲೂ ಸೃಷ್ಟಿ ಅಂತ್ಯದಲ್ಲಿ ಮ್ಯೋದ ಆದಿಯಲ್ಲೂ ಸೃಷ್ಟಿ ಅಂತ್ಯದಲ್ಲಿ ಮೋದ ಮಧ್ಯದಲ್ಲಿ ಮೋದ ಮಧ್ಯದಲ್ಲಿ ಮೋದ ಗೈವೆ ನಾನು ಪಾತ ನೋಡು ನೋಡು ಪಾರ್ಥ ಎಡಿತನವಿದೇಕೆ ನೋಡು ನೋಡು ಪಾರ್ಥ ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹಸ ಇತ್ಯಾದಿಕ್ಯದಿಂದ ಸರ್ವಾಂಗಗಳು ನಿಶ್ಚೇತಿತವಾಗುವು. ನಾನು ಹೇಳಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧೋನ್ಮುಖನಾಗಿರುವನು. ಹೇಳು, ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ಯಾವ ಧರ್ಮವೂ ಇಲ್ಲವೋ? ಸಧರ್ಮ ಪಾಲನೆಯಲ್ಲಿ ಪಾಲನೆಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮ ಅವಲಂಬವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀ ಯುದ್ಧದಲ್ಲಿ ನೀನು ನಿವೃತ್ತಿ ಆದರೆ ಸ್ವಧರ್ಮದ ಪಾಲನೆಯಲ್ಲಿ ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿರುವೆ, ಅಕೀರ್ತಿ ಭಾಜನೆನಿಸುವೆ. ನಿನ್ನಂಥ ಸಂಭಾವಕನಿಗೆ ಮರಣಕ್ಕಿಂತ ಘೋರತರವು. ಶತ್ರುಗಳು ಏಡಿಯಂತೆ ಅಳಿಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮನಾಶವೋ ಅಥವಾ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸುವ ವಾಸುದೇವ. ಪಾರ್ಥ, ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನು ಕರ್ಮತತ್ಪರನಾಗು, ಹಸ್ತಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನೂ ಕಾಣಿವೆ. ಹೇ ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ಕರ್ಮವೇನು? ವಿದುರ, ಅರ್ಜುನ, ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವು, ಅವುಗಳು ನನಗೆ ನೆನಪಿರುವು, ನಿನಗಿಲ್ಲ. ಸಜ್ಜರನ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ನನ್ನ ಉದ್ದೇಶದ ಅವತಾರದ ಉದ್ದೇಶಗಳು. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳನ್ನು ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸುವ ಮಹಾಮಹಿಮ. ನಾನು ಮಾಯಾರೂಪಿ, ದರಿದ್ರನೆನಿಸಿ ಸರ್ವ ಪ್ರಪಂಚವನ್ನು ವ್ಯಾಪಿಸುವೆನು. ವಾಯುವೆನಿಸಿ ಚಲಿಸುವೆನು, ಆಕಾಶವೆನಿಸಿ ವಿಶ್ವ ಜಗತ್ತಿನಲ್ಲಿ ವ್ಯಾಪಿಸಿರುವೆನು. ಜಗತ್ತಿನ ಪ್ರಳಯವು, ಸ್ಥಿತಿಯು, ವಿಧೇಯ ವಿನಾಶಗಳಿಗೆ ನಾನೇ ಕಾರಣನು. ಪರ್ವತಗಳಿಗೆ ಮೇರವು, ರುದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಮೃದುವಾಗ ನನ್ನ ವಿಭೂತಿಗಳು ಅಗಣ್ಯ, ಅಬೋಧ. ಅದರೊಂದಲ್ಪದಿಂದ ಜಗತ್ತಿನ ಸೃಷ್ಟಿಯು, ಸ್ಥಿತಿ, ಪ್ರಳಯಗಳೂ ನಡೆಯುವುವು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಅಂಧಕಾರವು ಹರಿಯಿತು. ಹೇ ಯೋಗೇಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುವ ಪರಮಾತ್ಮ. ತಥಾಸ್ತು ಪಾರ್ಥ, ಕದಾಚ ಪ್ರಶೋಭಿತನಾದ ನನ್ನ ಸಂಹಾರ್ಯ ಮೂರ್ತಿಯನ್ನು ದರ್ಶನ ಮಾಡು. ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ,
ಶಾಂತಿಯ ಕರುಣಿಸು ನೀ ರಾಧಾರಮಣ ಮುಕ್ತಿಯ ಕರುಣಿಸು ನೀ ನೋಡಲ ರೇ ಪ್ರಭು ನಿನ್ನ ವಿಶ್ವರೂಪವ ನೋಡಲ ರೇ ಪ್ರಭು ನಿನ್ನ ವಿಶ್ವರೂಪವ ಜೋಡಿಸಿ ಕರಗಳ ಬೇಡುವೆ ಚರಣದಿ ಜೋಡಿಸಿ ಕರಗಳ ಬೇಡುವೆ ಚರಣದಿ ಆಡು ಕೃಪೆಯನು ಪಾಮರ ನಿನ್ನಳು ಆಡು ಕೃಪೆಯನು ಪಾಮರ ನಿನ್ನಳು ಭೀಕರ ರೂಪದಿ ಬೇಗೆಯನ್ನ ಸಹಿಸೆ ಭೀಕರ ರೂಪದಿ ಬೇಗೆಯನ್ನ ಸಹಿಸೆ ಶರಣರ ಪೊರೆಯೋ ಜೀವನ ನೀತಿಯೇ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸೋ ನೀ ರಾಧಾರಮಣ ಮುಕ್ತಿಯ ಕರುಣಿಸೋ ನೀ ಲಲ್ಲನ ಚಿತ್ರರಂಜಕವಾದ ನಿನ್ನ ಗಂಭೀರ ಸುವಾಸವದನವೆಲ್ಲಿ ಭಯವನ್ನು ಬಿಡು ಪ್ರಾಣಸಕ ಗದಾಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು ರಾಮ ಜಯ ಸುಶ್ರೀ ರಾಮ ಸುರಾಮ ರಾಮ ಜಯ ಸುಶ್ರೀ ರಾಮ ಸುರಾಮ ರಾಮ ರವಿ ಸುಖಪಾಲ ರಾಮ ರವಿ ಸುಖಪಾಲ ರಾಮ ಜಯ ಸುಶ್ರೀ ರಾಮ ಸುರಾಮ ರಾಮ 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 ರಾಕ್ಷಸ ಭೀಮ ರಾಮ 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 ರಾಕ್ಷಸ ಭೀಮ ರವಿ ಸುತ ಸೋಮ ರವಿ ಸುತ ಸೋಮ ರಾಣದ ರಾಮ ಪುರುಷ ಪರಮ ಪುರುಷ ರಾಮ ಜಯ ರಾಮ ಸುರಾಮ ರಾಮ ಜಯ ಶ್ರೀ ರಾಮ ಸುರಾಮ ರಾಮ ಸುಖಪದ ರಾಮ ಜಯ ಶ್ರೀ ರಾಮ ಸುರಾಮ ಮಂಗಳವರ ಶುಭ ಶ್ರೀಲೋಲಾ ಜಯ ಮಂಗಳವರ ಶುಭ ಶ್ರೀಲೋಲಾ ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನಧಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ
ನಿನಗೆ ಅರ್ಪಿತವಾಗದ ಗೋವಿಂದ ಗೋವಿಂದ ಎನ್ನುವ ಭಕ್ತರನ್ನು ಉದ್ಧಾರ ಮಾಡ